ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ಸೊ ಹೇಗಿದ್ದೀರಾ ಎಲ್ಲರೂ? ಸೊ ಇವಾಗ 625 ಔಟ್ ಆಫ್ 625 ಸ್ಕೋರ್ ಮಾಡಲು ನಿಮಗೆ ಬೇಕಿರುವಂತಹ ಟೈಮ್ ಟೇಬಲ್ನ ನಾನು ಇಲ್ಲಿ ಇಡ್ತಾ ಇದ್ದೀನಿ. ಸೊ ಈ ಒಂದು ಟೈಮ್ ಟೇಬಲ್ ಏನಿದೆ ಮಕ್ಕಳ, ಇದು ನನ್ನ ವರ್ಕೆಬಲ್ ಟೈಮ್ ಟೇಬಲ್. ಸೊ ವರ್ಕೆಬಲ್ ಟೈಮ್ ಟೇಬಲ್ ಅಂದರೆ ಏನು? ನಾನು ಇಲ್ಲಿ ಕೂತ್ಕೊಂಡು ನಿಮಗೆ 9 ಇಂದ 9:30 ಇದನ್ನು ಓದಿ ಅಂತ ಹೇಳ್ತಿಲ್ಲ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದ್ದರೆ ನಾನು ಈ ವಿಡಿಯೋಲಿ ಅದನ್ನು ಹೇಳ್ತಿಲ್ಲ. ನಾನು ಈ ವಿಡಿಯೋಲಿ ನೀವೇ ನಿಮಗೋಸ್ಕರ ಹೇಗೆ ಒಂದು ಟೈಮ್ ಟೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದೀನಿ. ಸೊ ಆ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನೀವು 3 ಪ್ರಶ್ನೆಗಳನ್ನ, 3 ಮ್ಯಾಜಿಕ್ ಪ್ರಶ್ನೆಗಳನ್ನ ಫಸ್ಟು ಆನ್ಸರ್ ಮಾಡಬೇಕಾಗತ್ತೆ. ಮೊದಲನೇ ಪ್ರಶ್ನೆ ಏನು? ನಿಮ್ಮ ಸ್ಕೂಲ್ ಅವರ್ಸ್ ಏನು? ಆಯಿತಾ? ವಾಟ್ ಈಸ್ ಯೋರ್ ಸ್ಕೂಲ್ ಅವರ್ಸ್? ಆಯಿತಾ? ನೀವು ಸ್ಕೂಲ್ಗೆ ಹೋಗಿ ಬರುವಂತಹ ಟೈಮ್ ಏನು? ಸ್ಕೂಲ್ ಅವರ್ಸ್ನ ಡಿಫೈನ್ ಮಾಡಿ. ಆಯಿತಾ? ಸೊ ನಾನು ಇಲ್ಲಿ ಸ್ಕೂಲ್ ಅವರ್ಸ್ನ ಡಿಫೈನ್ ಮಾಡಿ ಅಂದಾಗ ನೀವು 9 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂದರೆ 9 ಇಂದ 4 ಗಂಟೆ ಅಂತ ಹೇಳಬೇಡಿ. ಟ್ರಾವೆಲ್ ಟೈಮ್ನ ಕೂಡ ಕನ್ಸಿಡರ್ ಮಾಡಿ. ಆಯಿತಾ? ನೀವು ಹೆಂಗೆ ಸ್ಕೂಲ್ಗೆ ಹೋಗಿ ಬರುವಂತಹ ಟೈಮ್ ಏನಿದೆ ಆ ಒಂದು ಟೈಮ್ನ ಕೂಡ ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಟ್ರಾವೆಲ್ ಟೈಮು ಪ್ಲಸ್ ನೀವು ಸ್ಕೂಲ್ಗೆ ಹೋಗಿ ಓದುವಂತಹ ಟೈಮು. ಆಯಿತಾ? ಇದೆರಡು ಕೂಡ ನೀವು ಸ್ಕೂಲ್ ಅವರ್ಸಲ್ಲಿ ಕನ್ಸಿಡರ್ ಮಾಡಬೇಕು. ಓಕೆ, ಇದು ಕ್ಲಿಯರ್ ಆಯಿತಾ? ಸೊ ಸ್ಕೂಲ್ ಅವರ್ ಡಿಫೈನ್ ಮಾಡಿದ್ಮೇಲೆ ನೀವು ಬೇರೆ ರೀತಿಯಾಗಿ ನೀವು ಎಲ್ಲೆಲ್ಲಿ ಯಾವ ಟೈಮಲ್ಲಿ ಏನೇನು ಓದ್ಕೊಳ್ಬೋದು ಅಂತ ಡಿಫೈನ್ ಮಾಡ್ಬೋದು. ಆಯಿತಾ? ನೆಕ್ಸ್ಟ್ ನಾನು ಏನಂತೀನಿ, ನಿಮ್ಮ ಹೈ ಪವರ್, ಆಯಿತಾ, ಹೈ ಪವರ್ ಇರುವಂತಹ ಅವರ್ ಯಾವುದು ಅಥವಾ ಆರ್ ಯಾವುದು? ಇದಂದರೆ ಏನು? ನಿಮ್ಮ ಒಂದು ತಲೆಯಲ್ಲಿರುವಂತಹ ಕಾನ್ಸಂಟ್ರೇಷನ್ ಏನಿದೆ ಅದು ಹೈಯೆಸ್ಟ್ ಇರುವಂತಹ ಒಂದು ಸಮಯ ಯಾವುದು? ಸೊ ಇವಾಗ ನನಗೆ ಪದ್ಮಶ್ರೀ ಮ್ಯಾಮಿಗೆ ನೀವು ಕೇಳಿದ್ರೆ, ಪದ್ಮಶ್ರೀ ಮ್ಯಾಮ್ ಯೂಶಲಿ ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ ನಾನು ಏನೇ ಓದಿದ್ರು ಒಂದೇ ಸತಿಗೆ ತಲೆಯಲ್ಲಿ ಕೂತ್ಕೊಂಡ್ಬಿಡೋದು. ಸೊ ಆ ರೀತಿಯಾಗಿ ನಿಮ್ಮ ಒಂದು ಟೈಮ್ ಯಾವುದು ಕೆಳಗಡೆ ಕಾಮೆಂಟ್ ಮಾಡಿ. ದಟ್ ಈಸ್ ಸಮಥಿಂಗ್ ಯು ನೀಡ್ ಟು ಡಿಫೈನ್. ಯಾಕೆ ಹೇಳಿ? ಈ ಒಂದು ಟೈಮಲ್ಲಿ ನೀವು ಟಫ್ ಸಬ್ಜೆಕ್ಟ್ಸ್ ಅಥವಾ ಟಾಪಿಕ್ಸ್ನ ಓದ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಸಂಡೇ ಬಿಟ್ಬಿಡಿ. ಸಂಡೇಗೆ ನಾನು ಹೇಳ್ತೀನಿ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಇದೆ. ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕಷ್ಟ ಅನಿಸುತ್ತೆ, ಸೈನ್ಸ್ ಆ್ಯಂಡ್ ಇಂಗ್ಲೀಷ್ ಕಷ್ಟ ಅನಿಸಿದ್ರೆ ಮಂಡೇ ಸೈನ್ಸು, ವೆನ್ಸ್ಡೇ ಸೈನ್ಸು, ಫ್ರೈಡೇ ಸೈನ್ಸು ಯಾವಾಗ ಈ ಒಂದು ಅವರಲ್ಲಿ, ಆ್ಯಂಡ್ ಟ್ಯೂಸ್ಡೇ ಇಂಗ್ಲೀಷು, ಥರ್ಸ್ಡೇ ಇಂಗ್ಲೀಷು, ಆಮೇಲೆ ಸ್ಯಾಟರ್ಡೇ ಇಂಗ್ಲೀಷು. ಸೊ ಈ ರೀತಿಯಾಗಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವತ್ತೂ ಟೈಮ್ ಟೇಬಲ್ನ 1 ತಿಂಗಳಿಗೆ ಜೊತೆಗೆ ಮಾಡಬೇಡಿ, 1 ವಾರಕ್ಕೆ ಜೊತೆಗೆ ಮಾಡಿ. ಬಿಕಾಸ್ ದೆರ್ ಇಸ್ ಸಮಥಿಂಗ್ ಎಲ್ಸ್ ದಟ್ ವಿಲ್ ಡಿಫೈನ್ ಹೌ ವೆಲ್ ಯು ಸ್ಟಡಿ. ಏನದು? ನಿಮ್ಮೆಲ್ಲರ ಪ್ರಾಬ್ಲಮ್ಮು ನಮ್ಮ ಹೋಮ್ವರ್ಕ್. ಆಯಿತಾ? ಹೋಮ್ವರ್ಕ್ ಇದೆ ಮ್ಯಾಮ್, ಹೋಮ್ವರ್ಕ್ ಏನು ಮಾಡಲಿ? ಸೊ ಹೋಮ್ವರ್ಕ್ನ ಮೊದಲನೇದಾಗಿ ಸ್ಟಡಿ ಟೈಮ್ಗಿಂತ ಡಿಫ್ರೆಂಟ್ ಅಂತ ಅಂದ್ಕೊಳ್ಬೇಡಿ ಮಕ್ಕಳ. ನಿಮ್ಮ ಸ್ಟಡಿ ಟೈಮಲ್ಲೇ ನೀವು ಇದನ್ನು ಇನ್ಕ್ಲೂಡ್ ಮಾಡ್ಬೋದು. ನಾನು ಮೊನ್ನೆ ಮಕ್ಳಿಗೆ ಕೇಳಿದೆ ಯಾವ ರೀತಿಯಾದ ಹೋಮ್ವರ್ಕ್ ಕೊಡ್ತಾರೆ. ಅಸೈನ್ಮೆಂಟ್ಸ್ ಕೊಡ್ತಾರೆ ಮ್ಯಾಮ್, ನೋಟ್ಸ್ ಬರೀರಿ ಅಂತ ಕೊಡ್ತಾರೆ. ನೋಟ್ಸ್ ಬರೆಯುವಾಗ ನೀವು ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತಲ್ಲ, ಬರೀತಾ ಪ್ರಾಕ್ಟೀಸ್ ಮಾಡಿ ಅದೇ ಚಾಪ್ಟರ್ನ. ಆಮೇಲೆ ಆ ನೋಟ್ಸ್ ನೋಡಿದ್ಮೇಲೆ ಪರೀಕ್ಷೆ ನೋಟ್ಸ್ನ ನೋಡ್ಕೊಳ್ಳಿ. ಆಯಿತಾ? ಸೊ ಡೋಂಟ್ ಕಾಂಪ್ಲಿಕೇಟ್ ಥಿಂಗ್ಸ್ ಫಾರ್ ಯೋರ್ ಸೆಲ್ಫ್. ಸ್ಕೂಲಲ್ಲಿ ಕೊಡ್ತಿರುವಂತಹ ಹೋಮ್ವರ್ಕು ಕೂಡ ನಿಮ್ಮ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಸ್ಟಡಿ ಟೈಮ್ ಆಗಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನಮ್ಮ ಪ್ರಥಮ ಕ್ಲಾಸಸ್ ಇರುತ್ತೆ. ಸೊ ಇದು 3ನ್ನ ನೀವು ಡಿಫೈನ್ ಮಾಡಿದ ನಂತರ ಮಕ್ಕಳ ಸಂಡೇಸ್ ಏನು ಮಾಡಿ, ಸಂಡೇಸು ಆಯಿತಾ, ಸಂಡೇ ನೀವು ಪ್ರಾಕ್ಟೀಸ್ ಮತ್ತು ರಿವಿಷನ್ಗೆ ಸಂಡೇಸ್ ಇಟ್ಕೊಳ್ಳೋದು ತುಂಬ ಮುಖ್ಯ. ಸೊ ಇವಾಗ ನಾನು ಪ್ರಾಕ್ಟೀಸ್ ಅಂತ ಅಂದಾಗ ಏನು ಪ್ರಾಕ್ಟೀಸು ಅರ್ಥ ಆಯ್ತಾ? ಸೊ ವೀಕ್ಲಿ ಟೈಮ್ ಟೇಬಲ್ ನೀವು ನೋಡ್ಕೊಂಡ್ರಿ. ಸೊ ವೀಕ್ಲಿ ಟೈಮ್ ಟೇಬಲ್ ಆದಮೇಲೆ ಏನೇನು ಬ್ಯಾಕ್ಲಾಗ್ಸ್ ಇರುತ್ತೆ, ಪ್ರಾಕ್ಟೀಸ್ ಜೊತೆಗೆ ಆ ಒಂದು ಬ್ಯಾಕ್ಲಾಗ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಇವಾಗ ಯಾಕೆ ಸುಮಾರು ಜನ ಟೈಮ್ ಟೇಬಲ್ ಮಾಡೋದ್ರಲ್ಲಿ ಫೇಲ್ ಆಗ್ತಾರೆ ಅಂದರೆ, ಅವರು ಬ್ಯಾಕ್ಲಾಗ್ಸ್ ಜಾಸ್ತಿ ಆಗಿಬಿಟ್ಟಿರುತ್ತೆ ಆ್ಯಂಡ್ ದೇ ವಿಲ್ ನಾಟ್ ಬಿ ಏಬಲ್ ಟು ಪ್ರೋಗ್ರೆಸ್ ಫ್ರಮ್ ದೇರ್. ಸೊ ಇದನ್ನು ನೀವು ನೋಡಿಕೊಂಡು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ ಮಕ್ಕಳ. ಬಿಕಾಸ್ ಈ ಒಂದು ಕ್ವೆಶನ್ಸ್ನ ಆನ್ಸರ್ ಮಾಡ್ಕೊಂಡು ಮಾಡಿದ್ರೆ ನೀವು ತುಂಬ ಈಸಿಯಾಗಿ ಟೈಮ್ ಟೇಬಲ್ನ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಇದೇ ರೀತಿಯಾಗಿ ಕ್ಲಾಸಸ್ಗೋಸ್ಕರ ನೀವು ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ತುಂಬ ಮುಖ್ಯ. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಕ್ಲಾಸ್ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡೋದನ್ನು ತಪ್ಪಿಸ್ಬೇಡಿ. ಬಿಕಾಸ್ ಅವರು ಕೂಡ ಟೈಮ್ ಟೇಬಲಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ, ನನಗೆ ಗೊತ್ತು. ಸೊ ಇದೇ ರೀತಿಯಾಗಿ ಕ್ಲಾಸಸ್ಗೋಸ್ಕರ ನಾನು ಹೇಳ್ದಂಗೆ ಮತ್ತೆ ಭೇಟಿಯಾಗೋಣ. ಟಾಟಾ, ಬಾಯ್ ಬಾಯ್.